ಮಕರ ರಾಶಿ ಮತ್ತು ಮಕರ ಲಗ್ನದವರು ಈ ತಿಂಗಳು ಉತ್ತಮ ಸ್ಥಿತಿನ ನೀವು ಕಾಣ್ತೀರಾ. ಈ ಹಿಂದೆ ತುಂಬಾನೇ ಕಷ್ಟಪಡ್ತಾ ಇರ್ತೀರಾ, ಆದರೆ ಇನ್ನು ಮುಂದೆ ಆ ಥರ ಇರೋದಿಲ್ಲ. ಖಂಡಿತವಾಗ್ಲೂ ನಿಮಗೆ ಈ ತಿಂಗಳಲ್ಲಿ ಗುರುವಿನ ಬಲ ಸಂಪೂರ್ಣವಾಗಿ ದೊರೆಯುತ್ತೆ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿನ ನೀವು ಕಾಣ್ತೀರಾ. ಆಕಸ್ಮಿಕವಾಗಿ ಹಣದ ಲಾಭ ಆಗುತ್ತೆ, ಅದು ಕೂಡ ರಾಹುವಿನಿಂದ. ಹಾಗೆಯೇ ಪೆಂಡಿಂಗ್ ಇರುವಂಥ ಕೆಲಸಗಳಲ್ಲಿ ಪ್ರಗತಿ ಉಂಟಾಗುತ್ತೆ. ಶುಕ್ರ ನಿಮಗೆ 10ನೇ ತಾರೀಕಿನ ನಂತರ ಲಾಭದ ಸ್ಥಾನದಲ್ಲಿ ಸಂಚಾರ ಆಗಲಿದ್ದಾನೆ. ಇದರಿಂದ ನಾನಾ ರೀತಿಯ ಲಾಭ ನಿಮಗೆ ಉಂಟಾಗುತ್ತೆ. ನಿಮ್ಮ ಹೆಸರಿಗೆ ಕೀರ್ತಿ ಗೌರವ ಸಿಗುವ ಸಮಯ ಈಗ ಬರುತ್ತೆ ನಿಮಗೆ. ಹಾಗೆಯೇ ನಿಮ್ಮ ವ್ಯಕ್ತಿತ್ವದಲ್ಲಿ ತುಂಬಾ ಬದಲಾವಣೆಯನ್ನು ನೀವು ಕಾಣ್ಬೋದು. ಯಾವುದಾದ್ರೂ ವಿಷಯದ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀರಾ, ಹಾಗೆಯೇ ಅದು ಆಗ್ತಾ ಇರಲ್ಲ. ಅಂತಹ ವಿಷಯಗಳೇನಾದರೂ ಇದ್ದರೆ ಈ ತಿಂಗಳು ಅದು ಸಫಲತೆನ ಕಾಣುತ್ತೆ. ಪ್ರತಿ ಕೆಲಸದಲ್ಲೂ ಕೂಡ ಪ್ರಯತ್ನದ ಮೂಲಕ ಸಾಧನೆ ಮಾಡುವ ಯೋಗ ನಿಮಗೆ ಈ ತಿಂಗಳಲ್ಲಿ ಇರುತ್ತೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸ ಕಾರ್ಯಗಳು ಶುರುವಾಗುತ್ತೆ. ಈ ಹಿಂದೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಾವುದೇ ಕೆಲಸ ಕಾರ್ಯ ಆಗ್ತಾ ಇರಲ್ಲ, ಆದರೆ ಈ ತಿಂಗಳು ಅದೆಲ್ಲ ನಡೆಯುತ್ತೆ. ಹಣಕಾಸಿನ ವಿಷಯದಲ್ಲಿ ಉತ್ತಮ ಬೆಳವಣಿಗೆನ ನೀವು ಕಾಣ್ತೀರಾ. ಆಕಸ್ಮಿಕ ಧನಲಾಭ ಕೂಡ ಆಗುತ್ತೆ. ಈ ಹಿಂದೆ ಪೆಂಡಿಂಗ್ ಇರುವಂಥ ಹಣ ಈ ತಿಂಗಳು ಸಂದಾಯ ಆಗುವಂಥ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ. ನಿಮ್ಮ ವೈಯಕ್ತಿಕ ಸಂಬಂಧಗಳು, ನಿಮ್ಮ ನಡೆ ನುಡಿಯಲ್ಲಿ ಸಾಕಷ್ಟು ಬದಲಾವಣೆಗಳ ಸಾಧ್ಯತೆ ಇದೆ. ಗುರು ಪಂಚಮ ಸ್ಥಾನದಲ್ಲಿ ಮತ್ತು ಶುಕ್ರ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮಲ್ಲಿ ಕೆಲಸ ಕಾರ್ಯಗಳು ಪ್ರಗತಿಯಾಗುತ್ತೆ. ಇಷ್ಟಪಟ್ಟು ಮದುವೆಯಾಗುವವರಿಗೆ ಇದು ಒಳ್ಳೆಯ ಕಾಲ. ಹಾಗೆಯೇ ಮದುವೆ ಸಂಬಂಧನ ಹುಡುಕ್ತಾ ಇರ್ತೀರ ಕೆಲವರು, ಅಂಥವರಿಗೂ ಕೂಡ ಈ ತಿಂಗಳು ಸಂಬಂಧಗಳು ಕೂಡಿ ಬರುತ್ತೆ. ಬೇಡ ಅಂತ ಹೇಳಿ ಹೋದ ಸಂಬಂಧಗಳು ಕೂಡ ಮತ್ತೆ ಕೂಡಿ ಬರುವಂಥ ಸಾಧ್ಯತೆ ಇದೆ. ಹೊಸ ಕೆಲಸವನ್ನು ಯಾರಾದರೂ ನೋಡ್ತಾ ಇದ್ದರೆ ಹೊಸ ಕೆಲಸಗಳು ಸಿಗುತ್ತೆ, ಅದರಲ್ಲಿ ಸಕ್ಸಸ್ಸನ್ನು ನೀವು ಕಾಣ್ತೀರಾ. 7 ವರ್ಷದ ಶನಿ ಸಾಡೆ ಸಾತಿಯನ್ನು ಮಕರ ರಾಶಿಯವರು ತುಂಬಾ ಕಷ್ಟದಿಂದ ಅನುಭವಿಸಿದ್ದೀರಿ, ಈಗಲೂ ಕೂಡ ಅನುಭವಿಸ್ತಾನೆ ಇದ್ದೀರಿ. ಜೀವನದಲ್ಲಿ ಅನೇಕ ಏರುಪೇರು, ನೋವು ನಲಿವುಗಳನ್ನು ಕಂಡಿದ್ದೀರಿ. ಇದರಿಂದ ಜೀವನ ಪಾಠವನ್ನು ಕಲಿತ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀರಿ. ಜೀವನದಲ್ಲಿ ಯಾರು ನಮ್ಮವರು ಯಾರು ನಮ್ಮವರಲ್ಲ ಎಲ್ಲ ಅನುಭವವನ್ನು ಜೀವನ ನಿಮಗೆ ಕಲಿಸ್ಕೊಟ್ಟಿದೆ. ಶನಿದೇವರು ನಿಮಗೆ ಜೀವನದಲ್ಲಿ ಅನೇಕ ಪೆಟ್ಟು ಕೊಟ್ಟು ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಇದರಿಂದ ನೀವು ಹೊಸ ಮನುಷ್ಯರಂತೆ ಪರಿವರ್ತನೆ ಹೊಂದಿರುತ್ತೀರಿ. ನಿಮ್ಮ ಗರಿವಿಲ್ಲದಂತೆ ಅನೇಕ ಬದಲಾವಣೆಗಳು ನಿಮ್ಮಲ್ಲಿ ಕಂಡುಬರುತ್ತೆ. ಯಾರು ಈ ಸಾಡೆ ಸಾತಿ ಸಮಯದಲ್ಲಿ ನಿಮ್ಮನ್ನು ನೀವು ಪರಿವರ್ತನೆ ಮಾಡಿಕೊಳ್ಳುತ್ತೀರೋ ಅವರಿಗೆ ಶನಿದೇವರು ಒಳ್ಳೆಯ ರೀತಿಯ ಶುಭ ಶಕುನಗಳನ್ನು ಕೊಟ್ಟು ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಕೊಡ್ತಾರೆ. ಮಕರ ರಾಶಿಯವರು 7 ವರ್ಷ ಸಾಡೆ ಸಾತಿ ಅನುಭವಿಸಿದ್ರೂ ಕೂಡ ಇನ್ನೂ 6 ತಿಂಗಳು ಬಾಕಿ ಇದೆ. ಮಾರ್ಚ್ 29ಕ್ಕೆ ಶನಿದೇವರು ಕುಂಭರಾಶಿ ಬಿಟ್ಟು ಮೀನರಾಶಿಗೆ ಪ್ರವೇಶ ಮಾಡಿದಾಗ ನಿಮ್ಮ ಸಂಪೂರ್ಣ ಸಾಡೆ ಸಾತು ಮುಗಿಯುತ್ತೆ. ನಂತರದ ದಿನಗಳಲ್ಲಿ ಶನಿದೇವರು ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಹುರುಪು, ಹೊಸ ಚೈತನ್ಯವನ್ನು ಕೊಡ್ತಾರೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ಕೂಡ ಕಾಣುತ್ತೆ. ಒಂದು ಕಲ್ಲು ಪೆಟ್ಟು ತಿಂದು ಹೇಗೆ ಶಿಲೆಯಾಗುತ್ತೋ ಹಾಗೆ ಮಕರ ರಾಶಿಯವರು ಹೊಸ ಮನುಷ್ಯರಾಗಿ ರೂಪುಗೊಂಡಿರ್ತಾರೆ. ಮಕರ ರಾಶಿಯವರು ಸಿಕ್ಕಿರುವಂಥ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ತೀರಾ, ವಿಚಾರವಂತರಾಗಿ ವರ್ತಿಸ್ತೀರಾ, ನಿಮಗೆ ನಿಮ್ಮದೇ ಆದ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ಕೋತೀರಾ. ಅದಕ್ಕೆ ತಕ್ಕಂತೆ ನಿಮ್ಮನ್ನು ನೀವು ಬದಲಾವಣೆ ಮಾಡಿಕೊಳ್ತೀರಾ. ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸ್ತೀರಾ. ವಿವಾಹದ ಜೀವನದಲ್ಲಿ ಏರುಪೇರು ಇದ್ದರೂ ಕೂಡ ಯಶಸ್ವಿ ಜೀವನ ನಿಮ್ಮದಾಗಿರುತ್ತೆ. ಎಲ್ಲ ಕೆಲಸಗಳನ್ನು ಸ್ವಂತ ಬಲದಿಂದನೇ ಮಾಡ್ತೀರಾ. ಹೀಗೆ ಮಾಡಿದರೆ ಮಾತ್ರ ಅದರ ಫಲ ನಿಮಗೆ ದೊರೆಯುತ್ತೆ. ಹೊಸ್ದಾಗಿ ಏನಾದರೂ ಕ್ರಿಯೇಟ್ ಮಾಡ್ತಾನೆ ಇರ್ತೀರಾ. ಯಾರಿಗಾದರೂ ಮಾತು ಕೊಟ್ಟರೆ ಮುಗ್ದೇ ಹೋಯ್ತು, ನಿಮಗೆ ಮೋಸ ಆಗುತ್ತೆ ಬಿಟ್ಟರೆ ನೀವು ಯಾರಿಗೂ ಮೋಸ ಮಾಡೋದಿಲ್ಲ. ಎಲ್ಲರನ್ನು ಕೂಡ ಪ್ರೀತಿ ಆದರ ಗೌರವದಿಂದ ನೀವು ನೋಡ್ತೀರಾ. ಆದರೆ ಕೆಲವು ವಿಷಯಗಳತ್ತ ನೀವು ಗಮನ ಕೊಡಬೇಕಾಗತ್ತೆ. ನೀವು ಯಾವತ್ತೂ ಕೂಡ ಯಾರ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು. ನಿಮ್ಮ ವಿಚಾರಧಾರೆಗಳಾಗಿರ್ಬೋದು, ಹಾಗೆಯೇ ನಿಮ್ಮ ಶಕ್ತಿ ತಾಕತ್ತುಗಳಾಗಿರ್ಬೋದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ನೀವು ಯಾರ ಮೇಲೆ ಕೂಡ ಡಿಪೆಂಡ್ ಆಗೋ ಅವಶ್ಯಕತೆನೇ ಇರೋದಿಲ್ಲ. ಚಿಕ್ಕ ಕೆಲಸಗಳನ್ನು ಕೂಡ ಮುಂದೂಡಬೇಡಿ. ಪ್ಲ್ಯಾನಿಂಗ್ ಮಾಡಿಕೊಂಡು ಅದರಂತೆ ಕೆಲಸನ ನಿರ್ವಹಿಸಿ. ಟೈಮನ್ನು ವೇಸ್ಟ್ ಮಾಡಬೇಡಿ. ಯಾವುದೇ ಕೆಲಸ ಆದರೂ ನೀವೇ ಮಾಡೋದನ್ನು ಕಲೀರಿ, ಬೇರೆಯವರಿಗೆ ಅದನ್ನು ವಹಿಸಿ ಕೊಡಬೇಡಿ. ಯಾಕಂದರೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ಅದರ ಫಲ ನಿಮಗೆ ಸಿಗೋದಿಲ್ಲ.
ಯಾವುದೇ ಕೆಲಸ ಆಗಲಿ ಅದನ್ನು ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿ. ಯಾಕಂದರೆ ಒಂದೊಂದು ಸಲ ನೀವು ಹಿಂದೆ ಸರಿತೀರಾ ಮತ್ತೆ ಮಾಡೋಣ ಅಂತ. ಆದರೆ ನೀವು ಒಂದು ಸಲ ಅದನ್ನು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದನ್ನು ನೀವು ಪೂರ್ಣಗೊಳಿಸುವಂಥ ಶಕ್ತಿ ನಿಮ್ಮಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಇದರಿಂದ ನೀವು ಜೀವನದಲ್ಲಿ ಅತ್ಯಂತ ಯಶಸ್ವಿ ಆಗೋದಕ್ಕೆ ಕಾರಣವಾಗುತ್ತೆ. ನಿಮಗೆ ಅನುಮಾನ ಒಮ್ಮೆ ಬಂದರೆ ಅವರ ನ್ಯೂನತೆಗಳನ್ನು ಕಂಪ್ಲೀಟಾಗಿ ಭೇದಿಸೋ ತನಕ ನೀವು ಬಿಡೋದೇ ಇಲ್ಲ. ಕೊನೆ ತನಕ ಅವರನ್ನು ಅನುಮಾನದಿಂದನೇ ನೋಡ್ತೀರಾ. ಹಾಗೆಯೇ ಯಾರಾದರೂ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಅವರನ್ನು ತಿರುಗಿ ಕೂಡ ನೋಡೋದಿಲ್ಲ. ಇದ್ರ ಬಗ್ಗೆ ಕೂಡ ನೀವು ಗಮನ ಕೊಡಿ. ಕೆಲವೊಮ್ಮೆ ಕ್ಷಮಾಗುಣಗಳನ್ನು ನೀವು ಬೆಳೆಸ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಎಲ್ಲರ ದ್ವೇಷಕ್ಕೆ ಕಾರಣರಾಗ್ತೀರಾ. ಎಲ್ಲ ಸಂಬಂಧಗಳು ದೂರವಾಗ್ಬೋದು. ಅದು ಅವರವರ ಕರ್ಮಕ್ಕೆ ಬಿಟ್ಟಿದ್ದು ಅಂತ ನಿಮ್ಮ ಕೆಲಸನ ನೀವು ಮಾಡ್ತಾ ಹೋಗಿ. ನೆಗೆಟಿವ್ ಥಾಟ್ಸಿಂದ ದೂರ ಇರೋದಕ್ಕೆ ನಿಮ್ಮ ಮೈಂಡನ್ನು ಯಾವಾಗಲೂ ಬ್ಯುಸಿಯಾಗಿಟ್ಕೊಳ್ಳಿ. ಹಾಗೆಯೇ ಯಾವಾಗಲೂ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ. ಈ ತಿಂಗಳಿಂದ ಮಕರ ರಾಶಿಯವರಿಗೆ ತುಂಬಾ ಒಳ್ಳೆಯ ಫಲಗಳು ಸಿಗುತ್ತೆ. ಯಾವಾಗಲೂ ಪಾಸಿಟಿವ್ ಆಗಿಯೇ ಯೋಚನೆ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.